ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ವಿಡಿಯೋವಿನಲ್ಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಏನಿದೆ ಪ್ರಾಬ್ಲಮ್, ನಿಮ್ಮ ವ್ಯಕ್ತಿಯ ಜೊತೆ ನಿಮಗೆ ಏನು ಇಶ್ಯೂಸ್ ಇದೆ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ 2 ಸ್ಟೋನ್ಸ್ ಇದೆ. ಆ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಂಡು ನೀವು ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಅಥವಾ ಇದು. ಈ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಈ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಏನು ಕಾರಣಗಳಿದೆ, ನಿಮ್ಮ ರಿಲೇಷನ್ಶಿಪ್ ವರ್ಕ್ ಆಗದೆ ಇರೋದಕ್ಕೋ ಅಥವಾ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣಗಳು ಏನು ಅಂತ ನೀವು ಈ ಒಂದು ವಿಡಿಯೋನಲ್ಲಿ ತಿಳ್ಕೊಬಹುದು. 2 ಸ್ಟೋನ್ಸ್ನಲ್ಲಿ ಒಂದು ಸ್ಟೋನನ್ನು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್. ಯಾರು ಈ ಒಂದು ಸ್ಟೋನ್ ಎಮೆಥೀಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಆ ವ್ಯಕ್ತಿಗೂ ನಿಮಗೂ ಇರುವಂಥ ಮೇಜರ್ ಇಶ್ಯೂಸ್ ಏನಿದೆ, ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ಯುವರ್ ಲವ್ ಲೈಫ್ ವಿತ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ಹಿಯರ್ ಯು ಗೋ. ಮೆಸೇಜ್ ಏನು ಅಂತ ನೋಡೋಣ. ಹಾಟಿ ಟಾಟಿ ಅಂತ ಬರ್ತಾ ಇದೆ. ಪ್ರಿಟೆನ್ಷಿಯಸ್, ಬಡ್ಜೆಟ್, ಆರೋಗೆಂಟ್. ಅಂದರೆ ಈ ರಿಲೇಷನ್ಶಿಪ್ನಲ್ಲಿ ಏನು ತೋರಿಸ್ತಿದೆ ಅಂದರೆ, ಈ ವ್ಯಕ್ತಿ ತುಂಬ ಫಿಸಿಕಲ್ ಅಪಿಯರೆನ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ತುಂಬ ಮೆಟೀರಿಯಲಿಸ್ಟಿಕ್ ಆಗಿದ್ದಾರೆ, ಹಾಗೂ ಪ್ಲ್ಯಾನಿಂಗ್ ಇಲ್ಲ, ಮತ್ತು ನಾನು ಎಂಜಾಯ್ ಮಾಡಬೇಕು ಅಷ್ಟೇ ಮ್ಯಾಟರ್ ಆಗೋದು, ಇನ್ನೇನು ಮ್ಯಾಟರ್ ಆಗಲ್ಲ. ಸೊ ಇದರಲ್ಲಿ ಏನಾಗ್ತಾ ಇದೆ, ಇಮೋಷ್ನಲ್ ಇಂಟಿಮೆಸಿ ಇಲ್ಲ. ನೀವು ಅವರು ಒಂದು ಕ್ವಾಲಿಟಿ ಟೈಮ್ನ ಕಳೆಯೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇವರು ಇಂಪಾರ್ಟೆನ್ಸ್ ಕೊಡ್ತಾ ಇರುವಂಥದ್ದು ಮೆಟೀರಿಯಲಿಸ್ಟಿಕ್ ಕಂಫರ್ಟಬಲ್ ಲೈಫ್ಗೆ. ಅದರಲ್ಲಿ ಏನಾಗ್ತಾ ಇದೆ ಅಂದರೆ, ಅವರ ಲೈಫ್ನಲ್ಲಿ ಒಂದು ಪ್ರಯಾರಿಟೈಸ್ ಮಾಡಿಕೊಂಡು ಅವ್ರ ಲೈಫ್ನ ಅವ್ರು ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಅಂತ ಬಂದಾಗ, ನಿಮ್ಮ ಒಂದು ವಿಚಾರಕ್ಕೆ ಅಂತ ಬಂದಾಗ ಅವರು ನಿಮ್ಮನ್ನು ಮ್ಯಾಟರ್ ಮಾಡೋದಾಗಿರ್ಬೋದು, ನಿಮಗೆ ಕಾಳಜಿ ತೋರಿಸುವಂಥದ್ದಾಗಿರ್ಬೋದು, ಆ ಥರದ್ದು ಏನು ಅವ್ರ ಕಡೆಯಿಂದ ನಡೀತಾ ಇಲ್ಲ. ಅದೊಂದು ಪ್ರಾಬ್ಲಮ್ ಆಗಿದೆ. ವೆರಿ ಮಚ್ ಸೆಲ್ಫ್ ಒಬ್ಸೆಸ್ಡ್. ಈ ವ್ಯಕ್ತಿ ಸೆಲ್ಫ್ ಒಬ್ಸೆಸ್ಡ್ ಆಗಿದ್ದಾರೆ ಅಂತ ಕೂಡ ಬರ್ತಾ ಇದೆ. ಮತ್ತು ನೆಕ್ಸ್ಟ್ ಏನು ಬರ್ತಾ ಇದೆ, ಪಬ್ಲಿಕ್ ಇಮೇಜ್, ವರಿಡ್ ಅಬೌಟ್ ಅಪಿಯರೆನ್ಸ್, ಕಾಂಟ್ ರಿಲ್ಯಾಕ್ಸ್. ಓ ಮೈ ಗಾಡ್, ನೀವು ಯಾರ ಬಗ್ಗೆ ಈಗ ಕೇಳ್ತಾ ಇದ್ದೀರಾ, ಈ ವ್ಯಕ್ತಿ ತನ್ನ ಬ್ಯೂಟಿ ಕಾನ್ಷಿಯಸ್ ಇರೋದ್ರಲ್ಲಿ ತಪ್ಪಿಲ್ಲ. ಆದರೆ ಒಬ್ಸೆಷನ್ ಇದೆ ನೋಡಿ, ನಾನು ಹೀಗೆ ಇರಬೇಕು, ನಾನು ಈ ಥರನೇ ಇರಬೇಕು, ಈ ಥರ ಒಂದು ಯೋಚನೆ ಇದೆ. ಮತ್ತು ಅಪಿಯರೆನ್ಸ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ, ಪಬ್ಲಿಕ್ ಇಮೇಜ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಇವಾಗ ಏನಾಗುತ್ತೆ, ಈ ಥರ ಇದ್ದಾಗ ಬೇರೆಯವ್ರ ಬಗ್ಗೆ, ಬೇರೆಯವ್ರು ನನ್ನನ್ನು ಚೆನ್ನಾಗಿ ನೋಡಬೇಕು, ಬೇರೆಯವ್ರು ನನ್ನ ಚೆನ್ನಾಗಿ ಜಡ್ಜ್ ಮಾಡಬೇಕು, ಬೇರೆಯವರ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಬೇಕು, ಈ ಥರ ಅವ್ರದ್ದೇ ಆದ ಒಂದು ಲೋಕದಲ್ಲಿ ಕಳೆದೋಗಿದ್ದಾರೆ. ಇಂಥ ವ್ಯಕ್ತಿಗಳು ಯಾವುದೇ ರೀತಿಯಾದ ಬೆಸ್ಟ್ ಅಟೆನ್ಷನ್ ಆಗಲಿ, ಬೆಸ್ಟ್ ಲವ್ ಆಗಲಿ ಏನೂ ಕೊಡೋಕ್ಕೆ ಸಾಧ್ಯ ಇರೋದಿಲ್ಲ ಅವ್ರ ಜಗತ್ತಿನಲ್ಲಿ ಅವ್ರು ಇರೋದ್ರಿಂದ. ಸೊ ಇದೇ ನಿಮ್ಮ ರಿಲೇಷನ್ಶಿಪ್ನಲ್ಲಿರುವಂಥ ಪ್ರಾಬ್ಲಮ್. ಐ ವುಡ್ ಸೇ ಒಂಥರ ಏನು ಹೇಳ್ತಾರೆ, ಐ ಆಮ್ ದ ಓನ್ಲಿ ಒನ್ ಇನ್ ಮೈ ಲೈಫ್. ಇನ್ನು ಯಾರಾದರೂ ಟೈಮ್ ಕೊಡ್ತಾರೆ ಅಂದ್ರೂ ಕೂಡ ಅವರೇ ಕೊಡಬೇಕು, ನಾನು ಕೊಡೋದೇ ಇಲ್ಲ. ನನ್ನ ರೂಲ್ಸ್ ಪ್ರಕಾರವಾಗಿ ಈ ಒಂದು ರಿಲೇಷನ್ಶಿಪ್ ನಡಿಬೇಕು. ನನಗೆ ಅಡಚಣೆ ಆದರೆ ನಾನು ಈ ರಿಲೇಷನ್ಶಿಪ್ನಲ್ಲಿ ಏನೂ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಈ ರಿಲೇಷನ್ಶಿಪ್ನಲ್ಲಿ ನೀವು ಜಗಳಗಳನ್ನು ಕೂಡ ಅನುಭವಿಸ್ತಿರ್ಬೋದು. ಪ್ರಾಬ್ಲಮ್ಸ್ ಹೆಚ್ಚಿದೆ, ವೆರಿ ಕಾಂಪ್ಲಿಕೇಟೆಡ್. ಅದರಿಂದನೇ ತುಂಬ ನೀವು ನೋವು ಅನುಭವಿಸ್ತಿದ್ದೀರಾ ಬಿಕಾಸ್ ಆಫ್ ದಿಸ್. ಹಾಗೂ ನಿಮಗೂ ಕೂಡ ಹಾಗೆ ಅವರು ಪ್ರೆಷರೈಸ್ ಮಾಡ್ತಿರ್ಬೋದು, ನೀನು ಚೆನ್ನಾಗಿ ಕಾಣಬೇಕು, ನೀನು ಹೀಗೆ ಇರಬೇಕು, ನೀನು ಈ ಥರ ಸ್ಟೈಲಿಶ್ ಆಗಿರಬೇಕು, ಈ ಥರ ರಾಂಗ್ ಅಡ್ವೈಸಸ್ ಕೊಡ್ತಾರೆ. ನಿಮ್ಮ ತನವನ್ನು ನೀವು ಕಳ್ಕೊತಾ ಇದ್ದೀರಾ ಈ ರಿಲೇಷನ್ಶಿಪ್ನಲ್ಲಿ. ಸೊ ಇದು ನಿಮ್ಮ ಪ್ರಾಬ್ಲಮ್ ಆಗಿದೆ. ಈ ವ್ಯಕ್ತಿಯ ಜೊತೆ ಹ್ಯಾಂಡಲ್ ಮಾಡ್ತಾ ಇದ್ದೀರಲ್ಲ, ದಟ್ ಈಸ್ ಯೋರ್ ಪ್ರಾಬ್ಲಮ್. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರಿಲೇಷನ್ಶಿಪ್ನಲ್ಲಿ ಏನು ಪ್ರಾಬ್ಲಮ್, ವೈ ಇಟ್ ಈಸ್ ನಾಟ್ ವರ್ಕಿಂಗ್, ಏನು ಇಶ್ಯೂ, ವಾಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ನೋಡೋಣ ಏನು ಬರುತ್ತೆ ಕಾರ್ಡ್ನಲ್ಲಿ ಅಂತ. ಆಲ್ ಟಾಕ್ ಅಂತ ಬರ್ತಾ ಇದೆ. ಬಿಗ್ ಫ್ಲರ್ಟ್, ನೋ ಆ್ಯಕ್ಷನ್, ಪ್ಲೇಯರ್ ಅಂತ ತೋರಿಸ್ತಾ ಇದೆ. ಈ ವ್ಯಕ್ತಿ ಮಾತಿಗೆ ತಕ್ಕನ ಹಾಗೆ, ಅಂದರೆ ಇದು ನಾನು ಹೇಳ್ತಾ ಇದ್ದೀನಿ, ಇದು ನಾನು ಮಾಡ್ತೀನಿ ಅಂತಾರೆ, ಆದರೆ ಅವ್ರು ಮಾಡಲ್ಲ. ಅವರು ಆ್ಯಕ್ಷನ್ಸ್ ಇದೆಯಲ್ಲ, ತುಂಬ ರಾಂಗ್ ಆ್ಯಕ್ಷನ್ಸ್ ಇದೆ. ಬಾಯಲ್ಲೆಲ್ಲ ಹೇಳ್ತಾರೆ, ಆದರೆ ಮಾಡಬೇಕು ಅಂತ ಬಂದಾಗ ಹಿಂಜರಿತಾರೆ, ಮತ್ತು ಸುಳ್ಳು ಜಾಸ್ತಿ ಹೇಳ್ತಾರೆ, ಮ್ಯಾನ್ಯುಪ್ಯುಲೇಷನ್ ಮಾಡ್ತಾರೆ. ಅದಾದ ನಂತರ ಪ್ಲೇಯರ್ ಆಗಿರೋದ್ರಿಂದ ಇವರು ಮೋಸ ಮಾಡ್ತಿರ್ಬೋದು, ಬೇರೆಯವರ ಸಂಘ ಮಾಡ್ಕೊಳ್ಳುವಂಥದ್ದು, ಒಂದು ಅಫೇರ್ಗಳಿಟ್ಕೊಳ್ಳುವಂಥದ್ದು, ಈ ಥರ ಒಂದು ಬ್ಯಾಕ್ಗ್ರೌಂಡೇ ಇದೆ, ಇವರು ಒಂದು ಹಿಸ್ಟ್ರಿನೇ ಇದೆ ಅಂತ ಹೇಳ್ಬೋದು ಈ ವ್ಯಕ್ತಿಯಲ್ಲಿ. ಅವ್ರು ಬಹಳ ಮಾತಾಡ್ತಾರೆ, ಆದರೆ ಮಾತನ್ನು ಯಾವತ್ತೂ ಉಳಿಸ್ಕೊಳ್ಳಲ್ಲ. ಅದೇ ಒಂದು ಪ್ರಾಬ್ಲಮ್ ಆಗಿದೆ ಈ ರಿಲೇಷನ್ಶಿಪ್ನಲ್ಲಿ.
ನೆಕ್ಸ್ಟ್ ಕ್ರಂಬ್ಲಿಂಗ್ ಬರ್ತಾ ಇದೆ. ವಾಟ್ ಯು ಹ್ಯಾವ್ ಬಿಲ್ಟ್ ಫೀಲ್ಸ್ ಲೈಕ್ ಇಟ್ಸ್ ಫಾಲಿಂಗ್ ಅಪಾರ್ಟ್. ಇಟ್ಸ್ ಓಕೆ, ಯು ಹ್ಯಾವ್ ದ ಸ್ಟ್ರೆಂತ್ ಟು ಬಿಲ್ಡ್ ಅ ನ್ಯೂ. ಇಲ್ಲಿ ಏನಾಗಿದೆ ಅಂದರೆ ಡ್ಯಾಮೇಜ್ ಆಗಿದೆ, ನಿಮ್ಮ ರಿಲೇಷನ್ಶಿಪ್ ಮೇಜರಾಗಿ ಡ್ಯಾಮೇಜ್ ಆಗಿದೆ, ಇನ್ನೇನು ಮಾಡೋಕ್ಕೆ ಉಳಿದಿಲ್ಲ. ಸೊ ಇನ್ನೂ ನಾನು ಕಟ್ತೀನಿ, ಇನ್ನೂ ಸರಿ ಮಾಡ್ಕೊಳ್ತೀನಿ, ನಾನು ಈ ರಿಲೇಷನ್ಶಿಪ್ಗೆ ಇನ್ನೂ ಎಫರ್ಟ್ಸ್ ಹಾಕ್ತೀನಿ ಅಂದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಫೇತ್ಫುಲ್. ಇವ್ರು ಫೇತ್ಫುಲ್ ಆಗಿಲ್ಲ, ಲಾಯಲ್ ಆಗಿಲ್ಲ, ಮತ್ತು ಬೇರೆಯ ಕಡೆ ಗಮನ ಇದೆ. ಆ್ಯಸ್ ಐ ಟೋಲ್ಡ್, ಅವರು ನಿಮ್ಮನ್ನು ಅವ್ರ ಲೈಫ್ನಲ್ಲಿ ಏನಕ್ಕೆ ಇಟ್ಕೊಳ್ತಿದ್ದಾರೆ ಅಂದರೆ ಏನೋ ಒಂದು ಕಂಫರ್ಟ್ ನೀವು ಕೊಡ್ತಾ ಇದ್ದೀರಾ, ನೀವು ಕೊಡ್ತಾ ಇರೋ ಅಟೆನ್ಷನ್ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಾನು ಏನೂ ನೋಡ್ತಾ ಇಲ್ಲ. ಸೊ ನಿಮ್ಮ ರಿಲೇಷನ್ಶಿಪ್ ಹಾಳಾಗಿ ಒಂದು ಡ್ಯಾಮೇಜಿಂಗ್ ಸ್ಥಿತಿಗೆ ಆಗೋಗಿದೆ. ಬಿಲ್ಡಿಂಗ್ ಇನ್ನೇನು ಒಡೆದೇ ಹೋಗುತ್ತೆ ಅನ್ನೋ ಸ್ಥಿತಿಗೆ ಬಂದಿದೆ. ಇನ್ನು ನಾನು ಸರಿ ಮಾಡ್ತೀನಿ ಅನ್ನೋವಂಥ ಒಂದು ಸಾಹಸಕ್ಕೆ ಹೋಗಬೇಡಿ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.